ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇನಪ್ಪ ಇಷ್ಟೊಂದು ಪಾರ್ಸಲ್ನ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಎಸ್ ಗೈಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಶಾಪಿಂಗ್ ಹೌಲ್ ಆಗಿರುತ್ತೆ. ಸೊ ಶಾಪಿಂಗ್ ಅಂತ ಹೇಳಿ ನಮ್ಮ ತಲೆಗೆ ಬರುತ್ತೆ ಫಸ್ಟು ಮೀಶೋ. ಸೊ ಇವತ್ತಿನ ವಿಡಿಯೋ ಬಂದು ಮೀಶೋ ಹೌಲ್ ಆಗಿರುತ್ತೆ. ಸೊ ಮೀಶೋದಲ್ಲಿ ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟೆಲ್ಲ ಕ್ಲಾತ್ಸ್ ಸಿಕ್ಕಿದೆ ಅಂತಂದರೆ ನಿಮ್ಗೆ ನಂಬೋಕ್ಕಾಗುತ್ತಾ ಹೇಳಿ? ಯೂಶ್ವಲಿ ನಾನು ಕ್ಲಾತ್ಸ್ನ ಜಾಸ್ತಿ ಬೈ ಮಾಡ್ತಾನೆ ಇರ್ತೀನಿ, ಬಿಕಾಸ್ ನನ್ನ ಮಗಳಿಗೋಸ್ಕರ ಅಂತ ಹೇಳಿ. ಸೊ ಈ ಬಾರಿ ನನ್ನ ಮಗಳಿಗೆ ಯಾವ ರೀತಿ ಕಲೆಕ್ಷನ್ಸ್ನ ನಾನು ತೊಗೊಂಡಿದ್ದೀನಿ, ಹಾಗೆ ನನಗೆ ಯಾವ ರೀತಿ ಕಲೆಕ್ಷನ್ಸ್ನ ತೊಗೊಂಡಿದ್ದೀನಿ ಅನ್ನೋದನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಸಮ್ಮರ್ ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಕೆಲವು ಮೈಂಡಲ್ಲಿ ಏನಿರುತ್ತೆ, ವಿಂಟರ್ ಕ್ಲಾತ್ನೇ ತೊಗೊಬೇಕು ಅಂತ. ಸೊ ನನ್ನ ಮೈಂಡಲ್ಲಿ ವಿಂಟರ್ ಕ್ಲಾತ್ಸ್ನ ನೋಡೋಕ್ಕೆ ಅಂತಲೇ ನಾನು ಮೀಶೋನ ಓಪನ್ ಮಾಡಿಟ್ಟೆ. ಬಟ್ ಅದು ಏನಾಯಿತು ಅಂತಂದರೆ ನನಗೆ ವಿಂಟರ್ ಕ್ಲಾತ್ಗಿಂತ ಹೆಚ್ಚಾಗಿ ನನಗೆ ಈ ಕ್ಲಾತ್ಸೇ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ನೆಕ್ಸ್ಟ್ ಇನ್ನೊಂದ್ಸಲಿ ವಿಂಟರ್ ಕ್ಲಾತ್ಸ್ ಅವಳನ್ನ ಮಾಡೋಣ. ಸೊ ಇವಾಗ ಇದು ಆಫರಲ್ಲಿ ನಡೀತಾ ಇತ್ತು, ಇಷ್ಟು ಒಳ್ಳೆ ಕ್ಲಾತ್ಸ್ನ ಯಾಕೆ ಮಿಸ್ ಮಾಡೋದು ಅಂತ ಹೇಳಿ ನಾನು ಈ ಕ್ಲಾತ್ಸ್ನ ಬೈ ಮಾಡಿದ್ದೀನಿ. ಸೊ ಬನ್ನಿ, ಆಗಿದ್ರೆ ಏನೇನು ತೊಗೊಂಡಿದ್ದೆ ಅಂತ ನಿಮ್ಮ ಮುಂದೆನೂ ನಾನು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೂಡ ನಾನು ಅಲ್ಲಿ ಕೊಟ್ಟಿರ್ತೀನಿ, ಹಾಗೆ ಪಿನ್ ಕೂಡ ಮಾಡಿರ್ತೀನಿ. ಯಾರಿಗೆಲ್ಲ ನಾನು ತೊಗೊಂಡಿರೋ ಕ್ಲಾತ್ಸ್ ಯಾವ್ದು ಇಷ್ಟ ಆಯಿತು ಅಥವಾ ಇಷ್ಟ ಆಯಿತು ಅಥವಾ ನಿಮಗೂ ತೊಗೋಬೇಕು ಅನಿಸುತ್ತೆ, ಗೋ ಆ್ಯಂಡ್ ಚೆಕ್. ಸೊ ಬನ್ನಿ, ಆಗಿದ್ರೆ ಯಾಕೆ ವೇಟ್ ಮಾಡೋದು, ನೋಡೋಣ ಫಸ್ಟ್ ಏನೇನು ತೊಗೊಂಡು ಅಂತ ಹೇಳಿ. ಆಲ್ಮೋಸ್ಟ್ ನಾನು ಎಲ್ಲನೂ ಕೂಡ ಓಪನ್ ಮಾಡಿ ನೋಡಿದ್ದೀನಿ, ಬಿಕಾಸ್ ಒಂದೇ ಸರಿ ಯಾವುದು ಕೂಡ ಬರಲ್ಲ ಅಲ್ವಾ. ನಾವು ಚೆಕ್ ಮಾಡಿ ಅದು ಚೆನ್ನಾಗಿದೆಯೋ ಇಲ್ವೋ ಅಂತ ತಿಳ್ಕೊಂಡು ಆಮೇಲೆ ನಾನು ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಎಲ್ಲ ಮಾಡ್ಕೊಂಡಾದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ನಾನು ಓಪನ್ ಮಾಡಿದ್ದೀನಿ. ಸೊ ಈಗ ಬನ್ನಿ, ನಾನು ಜಶ್ವಿದ್ನ ತೋರಿಸ್ತೀನಿ. ಸೊ ಇದು ಟಾಪ್ ಪ್ರೈಸ್ ಬಂದು ನಿಮಗೆ 196 ಆಗಿರುತ್ತೆ. ಸೊ ಪ್ರೈಸ್ನ ನಾನು ಇದೊಂದ್ರದ್ದಷ್ಟೇ ನಾನು ಹೇಳೋದು, ಇನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಲ್ಲ, ಅಲ್ಲೋಗಿ ಚೆಕ್ ಮಾಡಿ. ಸೊ ನೋಡಿ, ಇದು ಈ ರೀತಿ ಇದೆ ಟಾಪು. ಆಲ್ಮೋಸ್ಟ್ ನಾನು ಇಲ್ಲಿ ತೋರಿಸ್ತವ್ರೆಲ್ಲ ಇದು ಟಾಪ್ ಅಲ್ಲ ಸ್ಕರ್ಟ್ ಅಂತ ಅಂದ್ಕೊಂಡ್ರು, ಬಿಕಾಸ್ ಇದು ಈ ಶೇಪಲ್ಲಿ ಇದೆಯಲ್ಲ, ನಿಮ್ಮ ಮಗುಗೆ ಆಗುತ್ತಾ ಇದು ಸ್ಕರ್ಟ್ ಅಂತ. ಸೊ ನಾನು ಆವಾಗ ಹೇಳಿದೆ ನೋಡಿ, ಇದು ಸ್ಕರ್ಟ್ ಅಲ್ಲ ಟಾಪ್ ಅಂತ. ಸೊ ತುಂಬ ಕ್ಯೂಟಾಗಿದೆ. ಆ್ಯಂಡ್ ನನಗೆ ನನ್ನ ಮಗಳಿಗೆ ತುಂಬ ವೆರೈಟೀಸ್ ಆಫ್ ಡ್ರೆಸ್ಸಸ್ನ ವೇಟ್ ಮಾಡಿಸ್ಬೇಕು ಅಂತ ತುಂಬ ಆಸೆ ಇರುತ್ತೆ. ಹಾಗಾಗಿ ನಾನು ವೆರೈಟೀಸ್ ಆಫ್ ಡ್ರೆಸ್ಸಸ್ನ ತೊಗೊಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ಬಂದು ಈ ರೀತಿ ಇದೆ. ಆ್ಯಂಡ್ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಸೀಕ್ವೆನ್ಸಲ್ಲಿ ಈ ರೀತಿ ವರ್ಕ್ ಮಾಡಿದ್ದಾರೆ ಅಂತ ಹೇಳಿ. ಜೀನ್ಸ್ಗೆ ತಪ್ಪದ ಸ್ಕರ್ಟ್ಗೆ ಹಾಕೋದು ತುಂಬ ಚೆನ್ನಾಗಿ ಇರುತ್ತೆ. ಹಾಗೆ ಮೀನ್ಸ್ ತಲೆ ಹೋಗುತ್ತಾ ಅನ್ನೋಕ್ಕೂ ಇನ್ನೂ ಇದಿಲ್ಲ. ಇಲ್ಲಿ ನಮಗೆ ಹಿಂದೆ ಟೈ ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ, ಇವಾಗ ಆಗುತ್ತಲ್ವ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಜಶ್ವಿಗೆ ನಾನು ಮೀಶೋದಲ್ಲಿ ಆದರೆ ಅವಳು ಏಜ್ ಎಷ್ಟಿದೆ ನಾನು ಅಷ್ಟೇ ತೊಗೊಳ್ಳೋದು, ಬಿಕಾಸ್ ಅವಳು ತುಂಬ ಸಣ್ಣ ಇದ್ದಾಳಲ್ಲ ಅಂತೇಳಿ. ಇನ್ನು ಅಜ್ಜಿಯೋದಲ್ಲಾದರೆ ಅವಳಿಗೆ 3 ಇಯರ್ಸ್ ಅಂದರೆ ನಾನು 2 to 3, 1 to 2 ಆ ರೀತಿ ತೊಗೊಬೇಕಾಗುತ್ತೆ. ಸೊ ಫಸ್ಟ್ ಬಂದು ಈ ಟಾಪ್ ಆಗಿರುತ್ತೆ. ಸೊ ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ಜಶ್ವಿಗಿನ್ನ ತೋರ್ಸೋಕ್ಕೋಗಿಲ್ಲ. ಸೊ ಅವಳಿಗೆ ವೇರ್ ಮಾಡಿಬಿಟ್ಟು ನಾನು ಅಲ್ಲಿ ಸೈಡಲ್ಲಿ ನಿಮಗೆ ಫೋಟೋ ಹಾಕಿರ್ತೀನಿ ನೋಡಿ. ಸೊ ಅವಾಗ ನೋಡ್ಕೊಬೋದು ನೀವು. ಸೊ ಫಸ್ಟ್ ಬಂದು ಇದಾಗಿರುತ್ತೆ. ಹಾಗೆ ಸೆಕೆಂಡ್ ಬಂದು ನನಗೆ ಈ ಟಾಪ್ ಕೂಡ ತುಂಬ ಇಷ್ಟ ಆಯಿತು. ಇದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿದೆ. ಸೊ ನನ್ನ ವೀಡಿಯೋಸು ಬೇಗ ರೀಚ್ ಆಗ್ತಾಯಿಲ್ಲ, ಏನಕ್ಕೆ ಅಂತ ನನಗೂ ಗೊತ್ತಾಗ್ತಾಯಿಲ್ಲ. ನನ್ನ ಟಾಕಿಂಗ್ ಸ್ಟೈಲ್ ಚೆನ್ನಾಗಿಲ್ವೋ ಅಥವಾ ವಿಡಿಯೋ ಮಾಡೋದನ್ನ ಚೆನ್ನಾಗಿ ಮಾಡ್ತಾಯಿಲ್ವೋ ಅಥವಾ ಎಡಿಟಿಂಗ್ ಚೆನ್ನಾಗಿಲ್ವೋ ಪ್ಲೀಸ್ ಹೇಳಿ. ಆಗ ನಮಗೂ ಒಂದು ಚಾನ್ಸ್ ಸಿಗುತ್ತೆ ಅದನ್ನು ತಿದ್ಕೊಂಡು ಮಾಡಲಿಕ್ಕೆ. ಸೊ ಶಾಪಿಂಗ್ ಹೌಲು ಅಂತ ನಾನು ವೀಡಿಯೋಗೋಸ್ಕರನೇ ನಾನೀಗ ಕ್ಲಾತ್ಸ್ನ ತೊಗೊಂಡು ನಾನೇನು ಮಾಡ್ತಾಯಿಲ್ಲ. ಜಸ್ಟ್ ನನಗೆ ತುಂಬ ಇಷ್ಟ ಆಯಿತು, ತುಂಬ ಕಮ್ಮಿ ಪ್ರೈಸಲ್ಲಿ ಸಿಕ್ತು ಅಂತ ಹೇಳಿ ತೊಗೊಂಡೆ ಅಷ್ಟೇ. ಸೊ ಇದು ಅಷ್ಟೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮ್ ಇದೆ, ಶರ್ಟ್ ಟೈಪ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಇಲ್ಲಿ ಬಾಟಮಲ್ಲಿ ಕೂಡ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಫುಲ್ ಫಿಟ್ಟಾಗಿ ಕುತ್ಕೊಳ್ಳಿ ಅಂತ. ಆ್ಯಂಡ್ ಇಲ್ಲೊಂದು ಸ್ಮಾಲ್ ಬೋ ಕೂಡ ಇದೆ. ಇದು ಆಲ್ಮೋಸ್ಟ್ ಜೀನ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಕ್ಲಾತ್ ವೈಸ್ ಮೆಟೀರಿಯಲ್ ಮಾತ್ರ ತುಂಬ ಪ್ರೀಮಿಯಮ್ ಕ್ವಾಲಿಟಿಯಾಗೇ ಇದೆ. ಸೊ ಮೀಶೋದಲ್ಲಿ ನಾವು ಜಾಸ್ತಿ ಕಾಟನ್ ಆ ಟೈಪ್ಗೆ ಹೋಗೋದಕ್ಕಿಂತ ಈ ರೀತಿ ಕ್ಲಾತ್ಗೆ ಮತ್ತು ನಾವು ಶಿಫಾನ್ ಕ್ಲಾತ್ಗೆ ತೊಗೊಳಕ್ಕೆ ಅಂತ ಹೇಳಿ ಬೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಪ್ರೀಮಿಯಮ್ ಕ್ವಾಲಿಟಿಯಾಗಿ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ಟ್ರಾನ್ಸ್ಪರೆಂಟ್ ಕೂಡ ಇಲ್ಲ, ಅಷ್ಟು ಚೆನ್ನಾಗಿದೆ ಬ್ಲ್ಯಾಕ್ ಆ್ಯಂಡ್ ವೈಟು.
ಬಟ್ ಇದನ್ನು ನೋಡ್ಬೇಕು ನಾನು ಜಸ್ವಿಗೆ ವೇರ್ ಮಾಡಿ ದೊಡ್ಡದಾಗುತ್ತೋ ಅಂತ. ಈಗ ಸೆಟ್ ತೊಗೊಂಡೆ, ಪ್ಯಾಂಟ್ ಮತ್ತು ಟಾಪು. ಸೊ ಇದು ಇಷ್ಟು ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಅಂತ ನಾನು ನಿಜ ಅಂದ್ಕೊಂಡಿರಲಿಲ್ಲ. ಸೊ ನೀವು ಯಾರಾದರೂ ಈಗ ನಾವೆಲ್ಲ ಆಲ್ಮೋಸ್ಟ್ ಲೇಡೀಸೇ ಆಗಲಿ ಮಕ್ಕಳೇ ಆಗಲಿ ಅವ್ರ ಹತ್ರ ಯಾವ ಕ್ಲಾತ್ಸ್ ಇದೆ ಅದನ್ನು ಬಿಟ್ಟು ಬೇರೆ ಯಾರು ಕ್ಲಾತ್ ಹಾಕಿದ್ದಾರೆ ಅದ್ರ ಮೇಲೆ ಕಣ್ಣೋಗುತ್ತೆ. ಸೊ ನಮ್ಗೆ ಯಾಕಂಗೆ ಸಿಗಲ್ಲ ಅಂತ. ಸೊ ಇದು ಅಷ್ಟೇ, ನಾವು ಸರ್ಚ್ ಮಾಡೋಕ್ಕೆ ಹೋಗಿದ್ದೆ ಒಂದು, ಬಟ್ ನನಗೆ ಸಿಕ್ಕಿದ್ದೆ ಒಂದು. ಸೊ ಇದು ಬಂದು ಟಾಪ್ ಮತ್ತು ಬಾಟಮ್ ಆಗಿರುತ್ತೆ. ಇದು ಸ್ವಲ್ಪ ಜೀನ್ಸ್ ಮೆಟೀರಿಯಲ್ ಆಗಿರುತ್ತೆ ನೋಡಿ. ಇಲ್ಲಿ ಪ್ರಿಂಟೆಡಲ್ಲಿ ಫ್ಲವರ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಜೀನ್ಸು ಲೋ ಕ್ವಾಲಿಟಿ ಅಂತಲೂ ಏನಿಲ್ಲ, ತುಂಬ ಸಾಫ್ಟ್ ಆಗಿದೆ ಮೆಟೀರಿಯಲ್ ಕೂಡ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಫ್ಲವರ್ ಬಂದಿರೋದೆ ಇದಕ್ಕೆ ಒಂದು ಹೈಲೈಟ್ ಆಗಿದೆ. ಸೊ ಇದಕ್ಕೆ ಒಂದು ಪಿಂಕ್ ಕಲರ್ದು ಒಂದು ಟಾಪ್ ಕೊಟ್ಟಿದ್ದಾರೆ. ಸೊ ಟಾಪ್ ಕೂಡ ತುಂಬ ಚೆನ್ನಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ 2 ಬಟನ್ಸ್ ಇದೆ. ಇದು ಸ್ಲೀವ್ಲೆಸ್ ಟಾಪ್ ಆಗಿರುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಜಸ್ವಿಗೆ ಅಂತ ಹೇಳಿ. ಸೊ ಇದು ಬಂದು ಈ ರೀತಿ ಸಟ್ಟಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಸೊ ಗೈಸ್ ನೆಕ್ಸ್ಟ್ ಬಂದು ನಾನು ಅವಳಿಗೆ ಇದು ಒಂಥರ ನೈಟ್ ವೇರ್ ರೀತಿ ಅದನ್ನು ತೊಗೊಂಡಿದ್ದೀನಿ, ನೈಟ್ ವೇರ್ನ. ಇದು ಬಂದು ಒಂಥರ ನೇವಿ ಬ್ಲೂ ಕಲರ್ ಇದೆ. ನಾನು ಬ್ಲ್ಯಾಕ್ ಅಂತ ತೊಗೊಂಡೆ, ಬಟ್ ಇದು ನೇವಿ ಬ್ಲೂ ಬಂದಿದೆ. ಸೊ ಇದು ಬಂದು ನಮಗೆ ಸ್ಮಾಲ್ ಶಾರ್ಟ್ಸ್ ಆಗಿರುತ್ತೆ, ಹಾಗೆ ಒಂದು ಟೀ ಶರ್ಟ್. ಸೊ ಇಲ್ಲಿ ಒಂದು ಕಿಟ್ಟಿ ಇದೆ, ತುಂಬ ಚೆನ್ನಾಗಿ ಬಂದಿದೆ ಕಿಟ್ಟಿ. ಇದು ನೇವಿ ಬ್ಲೂಗೆ ಇದು ಕಿಟ್ಟಿ ಪ್ರಿಂಟಿಂಗ್ ತುಂಬ ಚೆನ್ನಾಗಿದೆ. ಬಟ್ ಪ್ರಿಂಟಿಂಗ್ ಹೋಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ನಿಜ ಫ್ರೆಂಡ್ಸ್, ಟ್ರಸ್ಟ್ ಮೀ, ಇದು ಪ್ರೈಸ್ ನೀವು ಏನಾದರೂ ಹೋಗಿ ಚೆಕ್ ಮಾಡಿ ನೋಡಿದ್ರೆ ಇಷ್ಟು ಒಳ್ಳೆ ಕ್ವಾಲಿಟಿ ಬಟ್ಟೆ ಜಸ್ಟ್ ಇಷ್ಟಕ್ಕೆ ಸಿಗ್ತಾ ಇದೆ ಅನ್ನೋಷ್ಟು ನಿಮಗೆ ಫೀಲ್ ಆಗುತ್ತೆ. ಸೊ ಇದು ಸಮ್ಮರಲ್ಲಿ ಹಾಕ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇದೊಂದು ಪೇರ್ ತೊಗೊಂಡೆ. ಸೊ ಹೇಗನ್ನಿಸ್ತು ಜಸ್ವಿ ಬಟ್ಟೆ ಅಂತ ಕೂಡ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಬಂದು ನಾನು ಒಂದು ಪರ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಇದು ಕೂಡ ತುಂಬ ಕಮ್ಮಿ ಬೆಲೆಯ ಪರ್ಸ್ ಅಂತಲೇ ಹೇಳ್ಬೋದು. ಹೇಗೆ ಬರುತ್ತಪ್ಪ ಎಂತು ಅಂತ ಫುಲ್ ಟೆನ್ಷನ್ ಆಗಿತ್ತು. ಸೊ ನೋಡೋಣ, ಹೇಗಿದ್ರು ರಿಟರ್ನ್ ಆಪ್ಷನ್ ಇದ್ದೇ ಇರುತ್ತೆ ಮೀಶೋದಲ್ಲಿ. ಹಾಗೆ ವಿತಿನ್ 24 hours ಕ್ಯಾಶ್ ಬ್ಯಾಕ್ ಕೂಡ ಆಗುತ್ತೆ ನಮಗೆ ಅಂತ ಹೇಳಿ ಸರಿ ನೋಡೋಣ ಅಂತ ತೊಗೊಂಡೆ. ಬಟ್ ಇದು ನೋಡಿ ಎಷ್ಟು ಎಲಿಗೆಂಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಾನು ಹಾಕಿರೋ ಜ್ಯುವೆಲ್ರಿ ಆ್ಯಂಡ್ ಈ ಪರ್ಸ್ಗಳು ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ತುಂಬ ದೊಡ್ಡದಾಗೇ ಇದೆ. ನಂಗೆ ತುಂಬ ಇಷ್ಟ ಆಗಿದೆ ಏನು ಅಂತ ಹೇಳಿದ್ರೆ, ಇಲ್ಲಿ ಕಟ್ಟಿದಾರಲ್ಲ ಟೈ, ಹಾಗೆ ಈ ಪರ್ಲ್ ಡಿಸೈನು. ಆ್ಯಂಡ್ ಇದ್ರಲ್ಲಿ ಬಂದು 1 ಕಂಪಾರ್ಟ್ಮೆಂಟ್ ಇರುತ್ತೆ. ಜಿಪ್ ಕೂಡ ನೋಡಿ ಎಲ್ಲೂ ಕೂಡ ಸ್ಟಕ್ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ತುಂಬ ಒಳಗಡೆ ತುಂಬ ಸ್ಪೇಸ್ ಕೂಡ ಇದೆ. ಆರಾಮಾಗಿ 1-2 ಫೋನ್ಸು, 1 ಚಾರ್ಜರು, ಹಾಗೆ ನಮ್ಮದು ಬೇಸಿಕ್ ನೀಡ್ಸ್ ಲೈಕ್ ಲಿಪ್ಸ್ಟಿಕ್ ಎಲ್ಲ ಕೂಡ ನಾವು ಇಟ್ಕೊಬೋದು ಎಲ್ಲಾರು ಹೋದರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಚೆನ್ನಾಗಿ ಸಿಗ್ತಾಯಿದೆ ಅಂದರೆ ಕಣ್ಣು ಮುಚ್ಕೊಂಡು ತೊಗೋಬೇಕು. ನಾನು ಈ ಥರ ಒಂದು ಸ್ಲಿಂಗ್ ಬ್ಯಾಗ್ನ ಸರ್ಚ್ ಮಾಡ್ತಾಯಿದ್ದೆ, ಬಟ್ ನನಗೆ ಮೀಶೋದಲ್ಲೇ ಸಿಕ್ಕಿರೋದು, ಅದು ಈ ರೀತಿ ಇಷ್ಟು ಚೆನ್ನಾಗಿರೋದು ಸಿಕ್ಕಿರೋದು ನೋಡಿದ್ರೆ ತುಂಬ ಖುಷಿ ಅನಿಸ್ತೈತೆ. ಸೊ ನೋಡಿ, ಹೇಗೆ ಕಾಣಿಸ್ತೈತೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್ ಇಷ್ಟು ಬಂದು ಜಸ್ವಿ ಕ್ಲಾತ್ಸ್ ಆಗಿರುತ್ತೆ. ಸೊ ಈಗ ನೆಕ್ಸ್ಟ್ ನಾನು ಏನೇನೆಲ್ಲ ತೊಗೊಂಡೆ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಆಗಿದ್ರೆ ನೋಡಿ. ಸೊ ಫಸ್ಟ್ ಬಂದು ನಾನು ಇಲ್ಲಿ ಒಂದು ಸ್ಕರ್ಟ್ ಒಂದು ಟಾಪ್ ತೊಗೊಂಡಿದ್ದೀನಿ, ಅಂಬ್ರೆಲಾ ಟಾಪು. ಸೊ ಇದು ಬಂದು ಕ್ರೀಮ್ ಕಲರಲ್ಲಿದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ. ಸೊ ಇದು ಒಂದು ಕಾಟನ್ ಕ್ಲಾತ್ ಆಗಿರುತ್ತೆ, ತುಂಬ ಚೆನ್ನಾಗಿದೆ ಕ್ಲಾತ್ ಮಾತ್ರ. ನಿಮಗೆ ಟ್ರಾನ್ಸ್ಪರೆಂಟ್ ಅಂತ ಅನಿಸಿದ್ರೆ ಅಷ್ಟೊಂದು ಏನು ಟ್ರಾನ್ಸ್ಪರೆಂಟ್ ಇಲ್ಲ. ಹಾಗೆ ಇಲ್ಲೆಲ್ಲ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಫುಲ್ಲು ಲೆಂತ್ ಇದೆ. ಹಾಗೆ ಇಲ್ಲಿ ಬಾಟಮಲ್ಲಿ ಎಕ್ಸ್ಟ್ರಾ ನಿಮಗೆ ಫ್ರಿಲ್ಸ್ ಜಾಸ್ತಿ ಕೊಟ್ಟಿದ್ದಾರೆ. ತುಂಬ ವರ್ತ್ ಅಂತಲೇ ಅನ್ಬೋದು ಇದನ್ನು. ಸೊ ಹೋಗಿ ಬಂದ್ಸಲಿ ನೀವು ಚೆಕ್ ಮಾಡಿ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಸೊ ನಾನಿಲ್ಲಿ ಪಿಕ್ಚರ್ ಹಾಕ್ತಾಯಿದ್ದೀನಿ, ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ.
ಸೊ ನನಗಂತೂ ಇದು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಬಟ್ ಇದನ್ನು ತೊಗೊಬೇಕಾದ್ರೆ ನಾನು ರಿವ್ಯೂ ನೋಡಲಿಲ್ಲ, ಬಿಕಾಸ್ ಯಾರು ಕೂಡ ತೊಗೊಂಡು ರಿವ್ಯೂ ಹಾಕಿರಲಿಲ್ಲ. ಸೊ ನೋಡೋಣ, ಟ್ರೈ ಮಾಡೋಣ ಅಂತ ತೊಗೊಂಡೆ. ಬಟ್ ನನಗಂತೂ ತುಂಬ ಇಷ್ಟ ಆಯಿತು ಗೈಸ್. ಸೊ ಸೆಕೆಂಡ್ ಬಂದು ನಾನು ಒಂದು ಫುಲ್ಲು ಕುರ್ತಿ ಸೆಟ್ ತೊಗೊಂಡಿದ್ದೀನಿ. ಸೊ ಬನ್ನಿ. ಸೊ ಇದು ನನಗೆ ಇದರಲ್ಲಿ ಇದು ತುಂಬ ಮೋಸ್ಟ್ ಫೇವ್ರೆಟ್, ಬಿಕಾಸ್ ಕಲರ್ ಕಾಂಬಿನೇಷನ್ ಕೂಡ ಹಾಗೆ ಇದೆ. ನೋಡಿ. ಸೊ ನೋಡಿ, ಇದು ಒಂದು ಟಾಪ್ ಆಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ನೋಡಿ, ನಿಮಗೆ ಹತ್ರದಲ್ಲಿ ಶೋ ಮಾಡ್ತೇನೆ. ಸೊ ಇದೆಲ್ಲ ನಿಮಗೆ ಥ್ರೆಡ್ ವರ್ಕ್ ಆಗಿರುತ್ತೆ. ಎಷ್ಟು ನೀಟಾಗಿ ಫಿನಿಶಿಂಗ್ ಆಗಿದೆ ಅಂತ ಹೇಳಿದ್ರೆ, ಯಾವುದಾದ್ರೂ ಮದುವೆ ಫಂಕ್ಷನ್ಗೋ ಅಥವಾ ದೇವಸ್ಥಾನಕ್ಕೋ ಅಥವಾ ಹೊರಗಡೆ ಔಟ್ಸೈಡ್ ಹೋಗ್ಬೇಕಾದ್ರೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದಕ್ಕೆ ಬಂದು ಸೇಮ್ ಕಲರಲ್ಲಿ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ. ಪ್ಯಾಂಟು ಅಷ್ಟೇ. ಆ್ಯಂಡ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಾಟಮಲ್ಲಿ ಈ ರೀತಿ ಒಂದು ಚಿಕ್ಕದಾಗಿ ಲೇಸ್ ಕೊಟ್ಟು ಫಿನಿಶ್ ಮಾಡಿದ್ದಾರೆ. ಸೊ ಚೆನ್ನಾಗಿದೆ. ಹಾಗೆ ಇದಕ್ಕೆ ಒಂದು ಕಾಂಟ್ರಾಸ್ಟ್ ದುಪ್ಪಟ್ಟ ನೋಡಿ. ದುಪ್ಪಟ್ಟ ಅಂತ ನಾನು ಫುಲ್ ಫಿದಾಗೋದೆ, ಅಷ್ಟೇ ಚೆನ್ನಾಗಿದೆ. ನೀವು ಈಗಲೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಇದಂತೂ ಕಣ್ಣು ಮುಚ್ಕೊಂಡು ತೊಗೊಬೋದು. ನನಗಂತೂ ಮೋಸ್ಟ್ ಪರ್ಸ್ನಲ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಇದು ಒಂದು ತೊಗೊಂಡೆ ನಾನು. ಹಾಗೆ ಇದು ಒಂದು 2 ಪೀಸ್ ಸೆಟ್ ಆಗಿರುತ್ತೆ. ಇದು ಕೂಡ 2 ಪೀಸ್ ಸೆಟ್ ಆಗಿರುತ್ತೆ. ಇದು ಬಂದು ಬಾಟಮ್ ಇರುತ್ತೆ. ಹಾಗೆ ಗ್ರೀನ್ ಕಲರ್ ಬಂದು ನಿಮಗೆ ಸೈಜ್ ಆಪ್ಷನ್ಸ್ ಕೂಡ ಇರುತ್ತೆ. ಲೈಕ್ ಟಾಪ್ ಎಲ್ ಆಗಿರೋ ಪ್ಯಾಂಟ್ XL ಬೇಕು, ಲೈಕ್ ಟಾಪ್ XL ಆಗಿರೋ ಪ್ಯಾಂಟ್ XXL ಬೇಕು, ಆ ರೀತಿ ಸೈಜಸ್ಗಳು ಕೂಡ ನಿಮಗೆ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸೊ ಇದು ಒಂದು 2 ಪೀಸ್ ಸೆಟ್ ಆಗಿರುತ್ತೆ. ನಾನು ಮೀಶೋದಲ್ಲಿ ನನ್ನ ಪ್ರೆಸೆಂಟ್ ಸೈಜ್ಗಿಂತ ಜಾಸ್ತಿನೇ ತಗೊಳ್ಳೋದು, ಬಿಕಾಸ್ ನನ್ನ ಸೈಜ್ ಬಂದು M ಆಗಿರುತ್ತೆ. ಸೊ ಆ ಸೈಜ್ನ ತೊಗೊಂಡ್ರೆ ನಂಗೆ ನಿಜ ಮೀಶೋದಲ್ಲಿ ಕ್ಲಾತ್ಸ್ ಆಗಲ್ಲ. ಹಾಗಾಗಿ ನಾನು XLನ ಬೈ ಮಾಡ್ತೇನೆ. ಸೊ ಇದು ಅಷ್ಟೇ ಗೈಸ್, ತುಂಬ ಒಂಥರ ಕಾಟನ್ ಮೆಟೀರಿಯಲ್ ಟೈಪ್ ಇದೆ. ಇದರಲ್ಲಿ ನೋಡಿ ಎಷ್ಟು ಕ್ಲಾತ್ ಚೆನ್ನಾಗಿದೆ ಅಂತ. ಆ್ಯಂಡ್ ಇದರಲ್ಲಿ ಇನ್ನೂ ಒಂದು ಕಲರ್ ಇದೆ, ಸ್ಕೈ ಬ್ಲೂ ಕಲರ್. ಅದನ್ನಾದ್ರೂ ತೊಗೊಬೋದು, ಇದಾದ್ರೂ ಚೆನ್ನಾಗಿರುತ್ತೆ. ಬಟ್ ಆಗಲಿ ಗ್ರೀನ್ ಕಲರ್ ತೋರಿಸ್ತಾ ಅದ್ರ ಕಲರ್ ಆಪ್ಷನ್ಸ್ ಇಲ್ಲ, ಸೇಮ್ ಒಂದೇ ಕಲರು. ಇದ್ರಲ್ಲಿ ಮಾತ್ರ ಕಲರ್ ಆಪ್ಷನ್ಸ್ ಇದೆ. ಸೊ ಇದ್ರದ್ದು ಕುರ್ತಿನೂ ಕೂಡ ಬಂದು ಸೈಡ್ ಕಟ್ ಕುರ್ತಿ ಆಗಿರುತ್ತೆ. ಹಾಗೆ ಸೆಂಟರ್ ಕಟ್ ಕುರ್ತಿ ಆಗಿರುತ್ತೆ. ವಿತೌಟ್ ಸ್ಲೀವ್ಸ್ ಇರುತ್ತೆ ಇದರಲ್ಲಿ. ಹಾಗೆ ಹೈ ನೆಕ್ ಕೂಡ ಇರುತ್ತೆ. ಆ್ಯಂಡ್ ಇಲ್ಲಿ ಒಂದಿಷ್ಟು ಬಟನ್ ಕೊಟ್ಟು ಇಲ್ಲಿ ಸೆಂಟರ್ ಕಟ್ ಹಾಗೆ ಸೈಡ್ ಕಟ್ ಇದೆ. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿ ಸ್ಲೀವ್ಸ್ನ ಅವರು ಕೊಟ್ಟಿಲ್ಲ. ನಿಮಗೆ ಅಷ್ಟು ಸ್ಲೀವ್ಸ್ ಹಾಕೊಬೇಕು ಅಂದರೂ ಇದು ತುಂಬ ಲೆಂತ್ ಇದೆ. ಇದನ್ನು ಕಟ್ ಮಾಡ್ಕೊಂಡು ಬೇಕಾದರೆ ನೀವು ಸ್ಲೀವ್ಸ್ನ ಹಾಕೊಬೋದು. ಸೊ ಇದು 2 ಪೀಸ್ ಕುರ್ತಿ ಆಗಿರುತ್ತೆ. ಇದಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ನೀವೆಲ್ಲರ ಟ್ರಿಪ್ಗೆ ಹೋದಾಗಲೂ ಹಾಕೊಂಡ್ರೆ ವೆರಿ ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ಹಾಗೆ ಕ್ಲಾತ್ ಕೂಡ ಅಷ್ಟೇ ಚಳಿ ಆಗೋಂಥದ್ದು ಅಥವಾ ಸ್ಕಿನ್ಗೆ ಫುಲ್ ಫಿಟ್ ಆಗೋಂಥದ್ದು ಏನೂ ಇಲ್ಲ. ತುಂಬ ಸಾಫ್ಟ್ ಆ್ಯಂಡ್ ಥಿಕ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಎಷ್ಟು ಇದಾಗಿದೆ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿರುತ್ತೆ. ಸೊ ದೆನ್ ಇಲ್ಲಿ ನಾನು 2 ಪ್ಯಾಂಟ್ಸ್ ತೊಗೊಂಡಿದ್ದೀನಿ. ಇದು ಬಂದು ಪ್ಲಾಜೋ ಪ್ಯಾಂಟ್ ಆಗಿರುತ್ತೆ. ಸೊ ಅದು ಬಂದು ಪಿಂಕು, ಸೇಮ್ ಆ್ಯಸ್ ಇಟ್ ಇಸ್ ಇದೆ. ಸೊ ಇದು ಬಂದು ಮೆರೂನು, ಬಿಕಾಸ್ ನನ್ನ ಹತ್ರ ಒಂದು ಟಾಪ್ ಇದೆ. ಆ ಟಾಪ್ಗೆ ಮ್ಯಾಚ್ ಮಾಡಲಿಕ್ಕೆ ಅಂತೇಳಿ ತೊಗೊಂಡೆ. ಇದು ಬೈ 2 ಇದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಎಲೆಕ್ಸ್ಟಿಕ್ ಆಗಿರೋದ್ರಿಂದ ತುಂಬ ಎಕ್ಸ್ಪ್ಯಾಂಡ್ ಕೂಡ ಆಗುತ್ತೆ. ಹಾಗೆ ಇಲ್ಲೂ ಅಷ್ಟೇ ತುಂಬ ಬಿಗ್ ಸೈಜ್ ಇದೆ. ಹಾಗೆ ಇದು ಪ್ರಿಂಟ್ ಆಗಿರುತ್ತೆ, ಪ್ರಿಂಟೆಡ್ ಬಂದಿರುತ್ತೆ. ಯಾವುದೇ ರೀತಿ ಕಲರ್ ಫೇಡ್ ಆಗೋದಿರಲಿ ಅಥವಾ ಏನೂ ಆಗಲ್ಲ. ಸೊ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಯಾವುದಾದ್ರೂ ಎತ್ನಿಕ್ ಟಾಪ್ಸ್ ಇದ್ದರೆ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಅಥವಾ ದೂರದಿಂದ ಒಳ್ಳೆ ಸ್ಕರ್ಟ್ ರೀತಿ ಹಂಗೆ ಕಾಣುತ್ತೆ. ಸೊ ಆರಾಮಾಗಿ ನೀವು ಇದನ್ನು ಬೈ ಮಾಡ್ಬೋದು ಅಂತ ಹೇಳ್ತೀನಿ. ನನಗಂತೂ ಈ ಕಲರ್ ಬೇಕಿತ್ತು. ಸೊ ಬೈ 1 get 1 ಇದ್ದಿದ್ದರಿಂದ ನಾನು ಚಾಯ್ಸ್ ಮಾಡಿದ್ದೆ ಇದು. ದೆನ್ ಪಿಂಕ್ ಯಾವುದಕ್ಕೆ ಬೇಕಾದರೂ ನಾವು
ಮ್ಯಾಚ್ ಮಾಡ್ಕೊಬೋದು ಅಂತ ಹೇಳಿ. ಸೊ ಇದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ಈ ಪ್ಯಾಂಟ್ಸ್ದು ಕೂಡ ಮಿಕ್ಸ್ ಆ್ಯಂಡ್ ಮ್ಯಾಚ್ ಕಲರ್ಸ್ ಕೂಡ ಅವೈಲೇಬಲ್ ಇದೆ, ಹೋಗಿ ಚೆಕ್ ಮಾಡಿ. ಸೊ ಇದಿಷ್ಟು ಇವತ್ತಿನ ಮೀಶೋ ಔಲ್ ಅಂತಲೇ ಹೇಳ್ಬೋದು. ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ದೀನ, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ, ಬಾಯ್.